CBSE 10ನೇ ತರಗತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಕ್ಕಳೇ. ಮೊದಲ ಭಾಗದಲ್ಲಿ ನಾವು ವರದಿಯನ್ನು ಹೇಗೆ ಬರೆಯಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಂಡೆವು. ಇಂದಿನ ತರಗತಿಯಲ್ಲಿ ಮುಂದುವರೆದ ಭಾಗವಾಗಿ ಬಹಳ ಪ್ರಮುಖವಾಗಿ ಬರುವಂತಹ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ತರಗತಿಯಲ್ಲಿ ಹೇಳಿರುವಂತಹ ಹಂತಗಳನ್ನು ಬಳಸಿಕೊಂಡು ಬೇಂದ್ರೆಯವರ ಪುತ್ಥಳಿಯ ಅನಾವರಣವನ್ನು ಕುರಿತು ವರದಿಯನ್ನು ತಯಾರಿಸುವುದರ ಬಗ್ಗೆ ಗಮನ ಹರಿಸೋಣ. ನಾನು ಹೇಳಿರುವ ಹಾಗೆ 5 ಹಂತಗಳನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತದೆ. ಮೊದಲನೆಯದು ಶೀರ್ಷಿಕೆ, ಎರಡನೆಯದು ಸ್ಥಳ, ಮೂರನೆಯದು ತಿಂಗಳು ಮತ್ತು ದಿನಾಂಕ, ಆನಂತರ ವರದಿಯ ಒಡಲು, ಕೊನೆಯದಾಗಿ ವರದಿಗಾರರ ಸಹಿ. ಈ ಹಂತಗಳನ್ನು ಬಳಸಿಕೊಂಡು ವಿಷಯದ ಬಗ್ಗೆ ಬರೆಯುತ್ತಾ ಹೋಗೋಣ. ನೋಡಿ ಮಕ್ಕಳೇ, ಬೇಂದ್ರೆಯವರ ಪುತ್ಥಳಿಯ ಅನಾವರಣದ ಬದಲು ಕುವೆಂಪುರವರ ಪುತ್ಥಳಿಯ ಅನಾವರಣದ ಬಗ್ಗೆ ಬರೆಯಿರಿ. ಹೀಗೆ ವಿಷಯದಲ್ಲಿ ವ್ಯಕ್ತಿಗಳ ಹೆಸರು ಬದಲಾಗಿದ್ದರೂ ಸಹ ಬರೆಯುವಂತಹ ವಿಷಯ ಒಂದೇ ರೀತಿಯಾಗಿ ಇರುತ್ತದೆ. ಇದನ್ನು ನೀವು ಗಮನಿಸಬಹುದು. ಈಗ ವರದಿಯನ್ನು ಬರೆಯಲು ಪ್ರಾರಂಭಿಸೋಣ. ವರದಿಯ ವಿಷಯ ಬೇಂದ್ರೆಯವರ ಪುತ್ಥಳಿಯ ಅನಾವರಣ. ನೀವು ಶೀರ್ಷಿಕೆಯನ್ನು ಬರೆಯುವ ಸಂದರ್ಭದಲ್ಲಿ ಬೇಂದ್ರೆಯವರ ಪುತ್ಥಳಿಯ ಅನಾವರಣ ಎಂದು ಸಹ ಬರೆಯಬಹುದು, ಅಥವಾ ಆಕರ್ಷಣೀಯವಾದಂತಹ ನೀವು ಪದಗಳನ್ನು ಬಳಸು ಸಹ ಬರೆಯಬಹುದು. ಉದಾಹರಣೆಗೆ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ದ.ರಾ ಬೇಂದ್ರೆಯವರು ಎಂದು ಸಹ ಬರೆಯಬಹುದು. ಮೊದಲು ಸ್ಥಳದ ಹೆಸರನ್ನು ಬರೆಯೋಣ. ಮೈಸೂರು. ಆನಂತರ ತಿಂಗಳು ಜೂನ್, ದಿನಾಂಕ 20. ವರದಿಯ ಒಡಲನ್ನು ಬರೆಯೋದಕ್ಕೆ ಶುರು ಮಾಡೋಣ. ಮೊದಲ ಸಾಲಿನಲ್ಲೇ ನೀವು ಬರೆಯಬೇಕು. ಭಾನುವಾರ ನಮ್ಮ ಬಡಾವಣೆಯ ಉದ್ಯಾನವನದಲ್ಲಿ ಕನ್ನಡದ ಶ್ರೇಷ್ಠ ಕವಿ ದ.ರಾ ಬೇಂದ್ರೆಯ ಪುತ್ಥಳಿಯನ್ನು ಅದ್ಧೂರಿಯಾಗಿ ಅನಾವರಣಗೊಳಿಸಲಾಯಿತು. ಈ ಕಾರ್ಯಕ್ರಮವನ್ನು ಸ್ಥಳೀಯ ನಾಗರಿಕರ ಸಂಘದ ವತಿಯಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ಬೆಳಗ್ಗೆ 10 ಗಂಟೆಗೆ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಮುಖ್ಯ ಅತಿಥಿಗಳು ಬೇಂದ್ರೆಯವರ ಪುತ್ಥಳಿಯನ್ನು ಅನಾವರಣಗೊಳಿಸಿದರು. ನಂತರ ಬೇಂದ್ರೆಯವರ ಸಾಹಿತ್ಯ, ಸೇವೆ ಹಾಗೂ ಕನ್ನಡ ಭಾಷೆಗೆ ಅವರು ನೀಡಿದ ಅಪಾರ ಕೊಡುಗೆಯ ಬಗ್ಗೆ ಭಾಷಣಗಳನ್ನು ಮಾಡಿದರು. ಶಾಲಾ ವಿದ್ಯಾರ್ಥಿಗಳು ಬೇಂದ್ರೆಯವರ ಕವಿತೆಗಳನ್ನು ವಾಚಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಬಡಾವಣೆಯ ನಿವಾಸಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಗಣ್ಯರು ಉತ್ಸಾಹದಿಂದ ಭಾಗವಹಿಸಿದ್ದರು. ಕೊನೆಯಲ್ಲಿ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮವು ಬೇಂದ್ರೆಯವರ ಸಾಹಿತ್ಯ ಪರಂಪರೆಯನ್ನು ನೆನಪಿಸುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸುವಲ್ಲಿ ಯಶಸ್ವಿಯಾಯಿತು. ವರದಿಯ ಒಡಲಾಗತ್ತೆ. ವರದಿಯ ಒಡಲನ್ನು ಬರೆದ ನಂತರ ನಿಮ್ಮ ಬಲಭಾಗದಲ್ಲಿ ವರದಿಗಾರರ ಸಹಿಯನ್ನು ಬರಿತೀರಾ. ಆನಂತರ ವರದಿಗಾರರ ಸಹಿಯಲ್ಲಿ ನಿಮ್ಮ ಸಿಗ್ನೇಚರನ್ನು ಮಾಡಬೇಕಾಗತ್ತೆ. ಮೊದಲೇ ಹೇಳಿರುವ ಹಾಗೆ ನೀವು ಆದಷ್ಟು ಕನ್ನಡದಲ್ಲೇ ಸಹಿಯನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು ಮಕ್ಕಳೇ. ಈ ವಿಷಯವನ್ನು ಬಿಟ್ಟು ಈ ವಿಷಯಕ್ಕೆ ಸಂಬಂಧಿಸಿದ ರೀತಿಯಲ್ಲೇ ಕುವೆಂಪುರವರ ಬಗ್ಗೆಯೂ ಸಹ ಕೇಳಬಹುದು. ಇದಿಷ್ಟೇ ಅಲ್ಲದೆ ಬಹಳ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಬಗ್ಗೆ ಬರೆಯಿರಿ, ಕನ್ನಡ ರಾಜ್ಯೋತ್ಸವದ ಬಗ್ಗೆ ಬರೆಯಿರಿ, ವಿಶ್ವ ಯೋಗ ದಿನಾಚರಣೆಯ ಬಗ್ಗೆ ಬರೆಯಿರಿ, ಪರಿಸರ ದಿನಾಚರಣೆಯ ಬಗ್ಗೆ ಬರೆಯಿರಿ, ಶಿಕ್ಷಕರ ದಿನಾಚರಣೆಯನ್ನು ಕುರಿತು ವರದಿಯನ್ನು ಬರೆಯಿರಿ. ಹೀಗೆ ಹಲವಾರು ವಿಷಯಗಳ ಬಗ್ಗೆ ವರದಿಯಲ್ಲಿ ಕೇಳಿರುತ್ತಾರೆ. ಮಕ್ಕಳೇ, ಬಹಳ ಸುಲಭವಾಗಿ 4 ಅಂಕಗಳನ್ನು ಗಳಿಸಬಹುದು. ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇರುವಂತಹ 5 ಹಂತಗಳನ್ನು ನೀವು ಮನವರಿಕೆಯನ್ನು ಮಾಡಿ ಅದನ್ನು ಅಭ್ಯಾಸವನ್ನು ಮಾಡಿ ಅರ್ಥೈಸಿಕೊಳ್ಳಿ. ಧನ್ಯವಾದಗಳು ಮಕ್ಕಳೇ.